ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಸಂಪೂರ್ಣಗೊಳಿಸಿದೆ. 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿರುವ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಸವಲತ್ತುಗಳ ನಡುವೆಯೂ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ಕಡಿಮೆಯಾಗಿಲ್ಲ. ಇದು ಸರ್ಕಾರಕ್ಕೆ ತಲೆನೋವಾಗಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಅಂತ ಸಿಎಂ ಎಚ್ಚರಿಕೆ ಕೊಡುವಷ್ಟು ವಿಪರೀತಕ್ಕೆ ಹೋಗಿದೆ. ಸದ್ಯ ರೈತರ ಆತ್ಮಹತ್ಯೆಗಳ ಅಂಕಿ ಅಂಶಗಳು ಏನು ಹೇಳ್ತಾ ಇವೆ, ಇಲ್ಲಿದೆ ಡೀಟೇಲ್ಸ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೇವಲ ಗ್ಯಾರಂಟಿಗಳ ಅಬ್ಬರವೇ ಅಬ್ಬರಿಸಿದೆ ಹೊರತು ಅದರಾಚೆ ಇರುವ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ವಿಚಾರಗಳು ಮುನ್ನೆಲೆಗೆ ಬಂದಿಲ್ಲ. ಈಗಾಗಲೇ ಸಿಎಂ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದು ಅದಕ್ಕೆ ಪರಿಹಾರ ಕಂಡುಹಿಡಿಯುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅದರಲ್ಲೂ ಅನ್ನದಾತರ ಆತ್ಮಹತ್ಯೆಯ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತೆ ತಿಳಿಸಿದ್ದಾರೆ. ಗ್ಯಾರಂಟಿಗಳ ನಡುವೆಯೂ ಕಡಿಮೆಯಾಗಿಲ್ಲ ರೈತರ ಆತ್ಮಹತ್ಯೆ. ಡಿಸಿಗಳ ಸಭೆಯಲ್ಲಿ ರೈತರ ಆತ್ಮಹತ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ರೈತರ ಆತ್ಮಹತ್ಯೆ ಈ ರಾಜ್ಯವನ್ನ ಬೆಂಬಿಡದೆ ಕಾಡುತ್ತಿರುವ ಭೂತ. ದೇಶಕ್ಕೆ ಅನ್ನ ನೀಡುವ ಕಾಯಕವನ್ನು ಹೊತ್ತು ನಿತ್ಯ ಭೂತಾಯಿಯ ಮಡಿಲಲ್ಲಿ ದುಡಿಯುವ ರೈತರು ಸಾಲ, ಬೆಳೆ ನಾಶ ಹೀಗೆ ಸಾವಿರಾರು ಸಂಕಷ್ಟಗಳಿಂದಾಗಿ ತಮ್ಮ ಜೀವಗಳನ್ನ ಕಳೆದುಕೊಳ್ಳುತ್ತಿದ್ದಾರೆ. ಇದು ಇಂದು ನೆನ್ನೆಯ ಸಮಸ್ಯೆಯಲ್ಲ, ಪ್ರತಿ ಸರ್ಕಾರ ಬಂದಾಗಿನ ಸಮಸ್ಯೆ. ರೈತರ ಆತ್ಮಹತ್ಯೆಯ ಸಂಖ್ಯೆಯನ್ನ ಇಳಿಸಬೇಕು ಎಂಬುದು ಕಾಂಗ್ರೆಸ್ ಸರ್ಕಾರದ ಗುರಿಯಾಗಿತ್ತು. ಆದರೆ ಡಿಸಿಗಳ ಜೊತೆ ನಡೆದ ಸಭೆಯಲ್ಲಿ ಹೊರಬಂದ ರೈತರು ಆತ್ಮಹತ್ಯೆಗಳ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಸರ್ಕಾರ ಬಂದು 2 ವರ್ಷವಾದರೂ ರೈತರ ಆತ್ಮಹತ್ಯೆ ಸಂಖ್ಯೆಯಲ್ಲಿ ಅಂಥದ್ದೇನೂ ಇಳಿಕೆ ಕಂಡು ಬಂದಿಲ್ಲ. ಹಾಗಿದ್ರೆ ಅನ್ನದಾತರು ನೇಣಿಗೆ ಕೊರಳುಡುತ್ತಿರುವ ಅಂಕಿಅಂಶಗಳು ಏನು ಹೇಳುತ್ತವೆ ಎಂಬುದನ್ನ ನೋಡ್ತಾ ಹೋಗೋದಾದ್ರೆ, ಯಾವ ವರ್ಷ ಎಷ್ಟು ಆತ್ಮಹತ್ಯೆ? ಕಳೆದ ವರ್ಷ ಅಂದ್ರೆ 2023-2024ರಲ್ಲಿ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ ಸುಮಾರು 1082. 2024-2025ರ ಸಾಲಿನಲ್ಲಿ ಇದರ ಸಂಖ್ಯೆಗೆ 981 ಕೇಸ್ಗಳು ದಾಖಲಾಗಿವೆ. ಇದರಲ್ಲಿ 825 ಕೇಸ್ಗಳು ಅರ್ಹಗೊಂಡಿದ್ದರೆ 138 ಕೇಸ್ಗಳು ತಿರಸ್ಕೃತಗೊಂಡಿವೆ. ಕಳೆದ ವರ್ಷ ಹೋಲಿಸಿ ನೋಡಿದರೆ ರೈತರ ಆತ್ಮಹತ್ಯೆ ಕೇಸ್ಗಳಲ್ಲಿ ಕೇವಲ 101ರಷ್ಟು ಕಡಿಮೆಯಾಗಿದೆ ಎಂದು ಹೇಳಲಾಗಿದೆ. ಇನ್ನು ಹಾವೇರಿ ಜಿಲ್ಲೆ ಅತಿ ಹೆಚ್ಚು ಅನ್ನದಾತರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. 2022-2023ರಲ್ಲಿ 104 ರೈತರು ಆತ್ಮಹತ್ಯೆ ಕೇಸ್ಗಳು ದಾಖಲಾಗಿದ್ದಾವೆ. 2023-2024ರಲ್ಲಿಯೂ 104 ಕೇಸ್ಗಳು ದಾಖಲಾಗಿದ್ದವು. 2024-2025ರಲ್ಲಿ ಒಟ್ಟು 128 ರೈತರ ಆತ್ಮಹತ್ಯೆಗಳು ವರದಿಯಾಗಿವೆ. ಅದರಲ್ಲಿ 111 ಅರ್ಹ ಕೇಸ್ಗಳು ಗುರುತಿಸಲಾಗಿದೆ. ರಾಜ್ಯದಲ್ಲಿ ಈ ವರ್ಷ 981 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ 825 ಆತ್ಮಹತ್ಯೆ ಕೇಸ್ಗಳು ಪರಿಹಾರ ಕೊಡಲು ಅರ್ಹ ಕೇಸ್ಗಳಾಗಿವೆ. ಇದರಲ್ಲಿ 18 ಕೇಸ್ಗಳು ಪರಿಹಾರ ಪಾವತಿಸಲು ಬಾಕಿ ಉಳಿದಿವೆ. ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಆತ್ಮಹತ್ಯೆ ಕೇಸ್ಗಳು ವರದಿಯಾಗಿಲ್ಲ. ಸದ್ಯ ಅನ್ನದಾತರ ಆತ್ಮಹತ್ಯೆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಸಿದ್ದರಾಮಯ್ಯ ರೈತರ ಆತ್ಮಹತ್ಯೆಗೆ ಕಾರಣವೇನು ಎಂಬುದನ್ನು ಹುಡುಕಿ ನಮ್ಮ ಇಷ್ಟು ಗ್ಯಾರಂಟಿಗಳ ನಡುವೆ ರೈತರ ಆತ್ಮಹತ್ಯೆಗಳು ಸರಿಯಲ್ಲ, ಬ್ಯಾಂಕ್ ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ರೆ ಗಮನ ಹರಿಸಿ, ಅಗತ್ಯ ಬಿದ್ದರೆ ಒಂದು ತಂಡ ರಚಿಸಿ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಇದನ್ನು ಅಧಿಕಾರಿಗಳು ಎಷ್ಟು ನಡೆದುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ.